ನಮಸ್ಕಾರ ಆಲ್ಇನ್ ಟಿ ವಿ ವೀಕ್ಷಕರೇ, ಇವತ್ತೇನು ಮಹಾತ್ಮ ಗಾಂಧೀಜಿರವರು ಹುತಾತ್ಮರಾದಂಥ ದಿನ. ಈ ದಿನದ ಅಂಗವಾಗಿ ಇವತ್ತು ನಾವು ಬಾಪೂಜಿ ವಿದ್ಯಾಸಂಸ್ಥೆ ತುಮಕೂರು ಆಟಿನಗರ ಇಲ್ಲಿದ್ದೀವಿ. ಗಾಂಧೀಜಿರವರ ಜೀವನ ಚರಿತ್ರೆ ಕುರಿತಾಗಿ ಸಾಕಷ್ಟು ಮಾಹಿತಿ ಇದೆ. ಇವತ್ತಿನ ಯುವ ಪೀಳಿಗೆಗಳಿಗೆ ಗಾಂಧೀಜಿರವರ ಬಗ್ಗೆ ಎಷ್ಟು ಗೊತ್ತು ಅಂತ ನಾವು ಕೆದಕ್ತಾ ಹೋದರೆ, ಗಾಂಧೀಜಿರವರು ಹುತಾತ್ಮರಾದಂಥ ದಿನ ಮತ್ತು ಏನು ಗಾಂಧೀಜಿಯವರು ಇದ್ದರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು, ಇಷ್ಟೇ ಗೊತ್ತಿದೆ ಹೊರತು ಅವರ ಜೀವನ ಚರಿತ್ರೆ ಕೆದಕ್ತಾ ಹೋಗ್ತಾ 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 ಅದರ ತೀರಾ ಆಳಕ್ಕೆ ಹೋಗ್ತಾಯಿದ್ರೆ ನಾವು ನಿಜವಾಗ್ಲೂ ಕೂಡ ನಮ್ಮ ಜೀವನ ನಾವೇ ರೂಪಿಸ್ಕೊಂಡ್ಬಿಡ್ತೀವಿ ಕಣ್ರಿ. ಅಷ್ಟೊಂದು ಮಾಹಿತಿನ ಕಲೆ ಹಾಕಿದ್ದಾರೆ. ಇವತ್ತು ನಮ್ಮ ಜೊತೆ ಏನು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯರು ನಮ್ಮ ಜೊತೆ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ಮೂಲತಃ ಊರು, ಚಿಕ್ಕನಾಯಕನಹಳ್ಳಿ ಥರ ಒಂದು ಹಳ್ಳಿ ಗ್ರಾಮದಲ್ಲಿ ಜನಿಸಿದಂಥವರು. ಇವತ್ತು ಗಾಂಧೀಜಿಗಳ ಬಗ್ಗೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇವತ್ತು ಯುವ ಪೀಳಿಗೆಗಳು ಸೇರಿದಂತೆ ಸಾಕಷ್ಟು ಜನ ನೀವು ಮಾಹಿತಿ ತಿಳ್ಕೊಬೇಕಾದ್ರೆ ದಯವಿಟ್ಟು ಸುದ್ದಿ ಪೂರ್ತಿ ನೋಡಿ, ಬಿಡು ಮಾಡಿಕೊಂಡು ತಾವು ಇಲ್ಲಿಗೆ ಬಂದರೆ ಇಲ್ಲಿರ್ತಕ್ಕಂಥ ಗಾಂಧೀಜಿರವರು ಅಂದರೆ ಏನು 1867ರಿಂದ ಗಾಂಧೀಜಿರವರು ಹುತಾತ್ಮರಾದಂಥ ದಿನದವರೆಗೂ ಕೂಡ ಅವರ ಒಂದು ಜೀವನ ಚರಿತ್ರೆಯ ಫೋಟೋಗಳಿದೆ. ಎಲ್ಲದೂ ಕೂಡ ನೀವು ನೋಡ್ಬೋದು. ಬನ್ನಿ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಹೇಳಿ ಸರ್. ಇಷ್ಟೆಲ್ಲ ನೀವು ಫೋಟೋ ಕಲೆಕ್ಟ್ ಮಾಡಿರಿ, ಹೆಂಗೆ ಕಲೆಕ್ಟ್ ಮಾಡಿರಿ ಸರ್? ಇದೆಲ್ಲ ಡೆಲ್ಲಿನಲ್ಲಿ ಒಂದು ಗಾಂಧಿ ಮ್ಯೂಸಿಯಂ ಇದೆ. ಆ ಗಾಂಧಿ ಮ್ಯೂಸಿಯಮಲ್ಲಿ ಈ ಫೋಟೋಗಳೆಲ್ಲ ಸಿಗ್ತವೆ. ಯಾರು ಬೇಕಾದ್ರೂ ತರಿಸ್ಬೋದು. ಏನೋ ಒಂದಷ್ಟು ಹಣ ಕೊಡಬೇಕು, ಕಟ್ಟಿಬಿಟ್ಟು ತರಬಹುದು. ಆ ಫೋಟೋಗಳು ತಂದು ಈ ಹೊರಗಡೆ ಏನು ಪೋರ್ಟಿಗೋದಲ್ಲಿ ಎಲ್ರಿಗೂ ಎಲ್ಲ ಕಾಲದಲ್ಲೂ ನೋಡುವಂಥ ಅವಕಾಶ ಸಿಗೋದು ಪೋರ್ಟಿಗೋದಲ್ಲಿ. ಆ ಪೋರ್ಟಿಗೋದಲ್ಲಿ 200 ಚಿತ್ರಗಳನ್ನು ನಾನು ಅಳವಡಿಸಿದ್ದೀನಿ. ಆ 200 ಚಿತ್ರಗಳಲ್ಲಿ ಸಂಪೂರ್ಣವಾಗಿ ಗಾಂಧಿಯ ಹೋರಾಟ, ಎಷ್ಟು ಹೋರಾಟ ಮಾಡಿದ್ರು ಗಾಂಧೀಜಿ ಅನ್ನೋದನ್ನು ಸ್ಪಷ್ಟವಾಗಿ ಆ ಚಿತ್ರಗಳ ಮೂಲಕ ನೀವು ನೋಡ್ಬೋದು. ಆಮೇಲೆ ಈ ಚಿತ್ರಗಳನ್ನು ನಾವು ಜೋಡಿಸುವಾಗಲೂ ಅಷ್ಟೇ ಬಹಳ ಯೋಚನೆ ಮಾಡಿ ಯಾವ್ಯಾವ ಚಿತ್ರ ಎಲ್ಲಿರಬೇಕು, ಹೇಗಿರಬೇಕು. ದಕ್ಷಿಣ ಆಫ್ರಿಕಾದಲ್ಲಿ 21 ವರ್ಷ, ಇಂಡಿಯಾದಲ್ಲಿ 34 ವರ್ಷ, ಒಟ್ಟು 55 ವರ್ಷಗಳ ಕಾಲ ಗಾಂಧಿ ಹೋರಾಟ ಮಾಡಿದರು. ಏನಕ್ಕೆ? ಸಮಾನತೆ ಮತ್ತು ಸ್ವಾತಂತ್ರ್ಯ. ದಕ್ಷಿಣ ಆಫ್ರಿಕಾದಲ್ಲಂತೂ ಈಕ್ವಾಲಿಟಿಗೆ, ಸಮಾನತೆಗಾಗಿಯೇ ಹೋರಾಟ ಮಾಡಿದ್ದು. ಯಾಕಂದರೆ ಅಲ್ಲಿ ಇಂಡಿಯಾದಿಂದ ಹೋದಂಥ ಕೂಲಿಗಳಿಗೆ ಕೂಲಿ ಇಂಡಿಯನ್ ಅಂತ ಕರೆಯೋರು. ಗಾಂಧೀಜಿನ ಕೂಲಿ ಬ್ಯಾರಿಸ್ಟರ್ ಅಂತ ಕರೆದರು. ಅವ್ರಿಗೆ ಒಂದು ವರ್ಷಕ್ಕೆ 12 ಪೌಂಡ್ ಕೂಲಿ ಕೊಡ್ತಾಯಿದ್ರು. ಅದರಲ್ಲಿ 3 ಪೌಂಡು ಟ್ಯಾಕ್ಸ್ ಅಂತ ವಾಪಸ್ ತಗೊಳೋರು. ಅವನ ಕೈ ಸಿಗ್ತಾಯಿದ್ದು 9 ಪೌಂಡು. 9 ಪೌಂಡಿಗೆ ಅವನು ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿ ಜನರ ಸೇವೆ ಮಾಡಬೇಕಾಯಿತು. ಆ ಒಂದು ಹಿಂಸೆ ಏನಿತ್ತು, ಆ ಒಟ್ಟು ಅವರನ್ನು ಜೀತಕ್ಕೆ ತೊಗೊಂಬಿಡೋರು 5 ವರ್ಷ 10 ವರ್ಷಕ್ಕೆ. ಆ ಜೀತ ಮುಗಿಯೋವರೆಗೂ ಅವನು ಅವ್ರ ಮನೇಲೇ ಇರಬೇಕು. ಅವ್ರು ಕೊಟ್ಟು ಜೀತದ ಪದ್ಧತಿ ಸಂಪೂರ್ಣವಾಗಿ ಎಲ್ಲ ಜೀತದ ಮೇಲೆ ಹೋದರು. ಅವನು ಮಾಲೀಕ, ಅವನಿಗೇನು ಬೇಕಾದ್ರೂ ಮಾಡ್ಬೋದು. ಮೈಯೆಲ್ಲ ರಕ್ತ ಬರುವಂತೆ ಹೊಡೆದ. ಏನು ಬೇಕಾದ್ರೂ ಹಿಂಸೆ ಕೊಡ್ಬೋದು, ಎಷ್ಟು ಬೇಕಾದ್ರೂ ಕೆಲಸ ಹೇಳ್ಬೋದು. ಅವನಿಗೆ ಯಾವುದೇ ಒಂದು ಸ್ವಾತಂತ್ರ್ಯ ಇರಲಿಲ್ಲ. ತದ್ವಿರುದ್ಧವಾಗಿ ಏನೋ ಕೂಡ ಮಾತಾಡೋಂಗೆ ಇಲ್ಲ. ಅಲ್ಲಿಗೆ ಅದು ದಕ್ಷಿಣ ಆಫ್ರಿಕಾ ಪೂರ್ತಿ ಬಿಳಿಯರ ಸಾಮ್ರಾಜ್ಯ. ಅಲ್ಲಿ ಯಾರು ನೋ ಅಪೀಲ್, ಯಾರಿಗೂ ಹೇಳೋಂಗಿಲ್ಲ. ಮತ್ತು ಹೇಳೋಕ್ಕೆ ಕೇಳೋರು ಯಾರೂ ಇರಲೂ ಇಲ್ಲ. ಭಾರತೀಯರ ಪರವಾಗಿ ಯಾರೂ ಇರಲಿಲ್ಲ. ಗಾಂಧೀಜಿಯವರು ಅಲ್ಲಿ ಕೆಲವರು ಮೊಹಮ್ಮಡನ್ಸು ಒಳ್ಳೆ ವರ್ತಕರಾಗಿದ್ದರು. ಚೆನ್ನಾಗಿ ವ್ಯಾಪಾರ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡೋರು. ಆ ಸಂಪಾದನೆ ಮಾಡೋದನ್ನು ನೋಡಿ ಅಸೂಯೆಪಟ್ಟು
ಅಲ್ಲಿ ಲೋಕಲಲ್ಲಿರುವ ಜನ ಇವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳು ಹಾಕೋರು, ಇಲ್ಲ ಸಲ್ಲದಂಥ ಕಿರುಕುಳ ಕೊಡೋರು. ಅದಕ್ಕೆ ನಮ್ಮದೇ ಆದಂಥ ಒಬ್ಬ ಲಾಯರ್ ಬೇಕು ನಮಗೆ ಅಂತ ಇಂಡಿಯಾಕ್ಕೆ ಬಂದು ಗಾಂಧೀಜಿಯವರನ್ನು ಕಂಡು ಅವರನ್ನು ಇಂಡಿಯಾದಿಂದ 1 ವರ್ಷಕ್ಕೆ 5,000 ಪೌಂಡು ಗೊತ್ತು ಮಾಡ್ಕೊಂಡು ಕರ್ಕೊಂಡೋದ್ರು. ಅಬ್ದುಲ್ಲಾ ಅನ್ನೋನು, ಅವರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಗಾಂಧೀಜಿನ, ತುಂಬ ಗೌರವಯುತವಾಗಿ ನೋಡಿಕೊಂಡ್ರು. ಆಮೇಲೆ 21 ವರ್ಷ ಗಾಂಧಿ ಅಲ್ಲಿ ಹೋರಾಟ ಮಾಡಿದರು. ಆಮೇಲೆ ಕ್ರಮೇಣ ಕಸ್ತೂರಿಬಾ ಸೆರೆಮನೆ ವಾಸ ಅನುಭವಿಸಿದರು, ಗಾಂಧಿ ಸೆರೆಮನೆ ವಾಸ ಅನುಭವಿಸಿದರು. 3 ಪೌಂಡ್ ಏನು ಕೂಲಿ ಇದೆ ಅದನ್ನು ರದ್ದು ಮಾಡಬೇಕು ಅಂತ ಹೋರಾಟ ಮಾಡಿದರು. ಅದು ರದ್ದಾಯಿತು. ಅನೇಕ ಅನ್ಯಾಯಗಳನ್ನು ಅವರು ಪ್ರತಿಭಟಿಸಿ ಅವುಗಳನ್ನು ರದ್ದು ಮಾಡಿ ಭಾರತೀಯರಿಗೆ ಒಂದು ಅರ್ಜಿ ಕೂಡ ಬರೆಯೋಕ್ಕೆ ಗೊತ್ತಿರಲಿಲ್ಲ, ಕೋರ್ಟ್ಗೆ ಹೋಗೋದು ಗೊತ್ತಿರಲಿಲ್ಲ, ನ್ಯಾಯ ಕೇಳೋದು ಗೊತ್ತಿರಲಿಲ್ಲ. ಎಲ್ಲ ಅನಕ್ಷರಸ್ಥರು, ಹೊಟ್ಟೆಪಾಡಿಗೋಸ್ಕರ ಓದೋರು ಅವರೇ ಭಾಳಷ್ಟು ಜನ. ಆಮೇಲೆ ಕೊನೆಗೆ ಗಾಂಧೀಜಿ 21 ವರ್ಷ ಅಲ್ಲಿ ಹೋರಾಟ ಮಾಡಿ ಅವರಿಗೆ ಸಮಾನತೆ, ಈಕ್ವಾಲಿಟಿ ಕೊಟ್ಟರು. ಈ ಒಂದು ನೈಟಾಲ್ ಅನ್ನುವಂಥ ಒಂದು ಪ್ರಾಂತ್ಯದಲ್ಲಿ ಭಾರತೀಯರಿಗೆ ಓಟಿನ ಅಧಿಕಾರ ಕಿತ್ತಾಕಿದರು. ಕಾರಣ ಏನಂದರೆ ಭಾರತೀಯರು ತಿಂಗಳಿಗೆ ಒಂದೇ ಸರಿ ಸ್ನಾನ ಮಾಡ್ತಾಯಿದ್ರು. ಅದಕ್ಕೆ ಪುರ್ಸತ್ತು ಕೊಡ್ತಿರ್ಲಿಲ್ಲ. ಅವ್ರು ಬಟ್ಟೆ ಒಕ್ಕೊಳ್ಳೋದಕ್ಕೂ ಪುರ್ಸತ್ತು ಕೊಡ್ತಾ ಇರಲಿಲ್ಲ, ಸ್ನಾನ ಮಾಡೋಕ್ಕೂ ಪುರ್ಸತ್ತು ಕೊಡ್ತಿಲ್ಲ. ಕೆಲಸ ಕೇವಲ 12 ಪೌಂಡ್ಗೆ ಹಗಲು ರಾತ್ರಿ ದುಡಿಯೋರು. ನ್ಯಾಯವಾಗಿ ಬದುಕ್ಬೋದು ಅನ್ನೋ ಒಂದು ಮಟ್ಟಕ್ಕೆ ಬಂದ ಮೇಲೆ ಗಾಂಧಿ 1915ರಲ್ಲಿ 1893ರಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. 1893ರಲ್ಲಿ ಇಂಡಿಯಾದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ. ಗಾಂಧೀಜಿ ನ್ಯಾಯವಾದಿಯಾಗಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ಅದಕ್ಕೆ ಅಗತ್ಯಲೆ ಕಂಡ ಸ್ವಾಮಿ ವಿವೇಕಾನಂದ ಅದೇ ವರ್ಷ ಚಿಕಾಗೋಗೆ ಹೋಗ್ತಾರೆ. ಎಲೈಟೆಡ್ ಪೀಪಲ್, ಎಲ್ಲ ವಿದ್ಯಾವಂತ, ಒಂದೇ ಕಾಲದ ಘಟ್ಟದಲ್ಲಿ ವರ್ಷ. ಆದರೆ ಅವ್ರಿಗೂ ಪರಿಚಯ ಇರಲಿಲ್ಲ. ಅವರು ಧರ್ಮ ಸಮ್ಮೇಳನಕ್ಕೆ ಹೋಗ್ತಾರೆ, ಇವರು ಜನರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋಗ್ತಾರೆ. ನ್ಯಾಯ ಕೊಡಿಸೋದಕ್ಕೂ 21 ವರ್ಷ ಅಲ್ಲಿ ಹೋರಾಟ ಮಾಡ್ತಾರೆ. ಭಾಳ ಕಠಿಣವಾದ ಹೋರಾಟ. ಸರ್, ಈಗ ಇಷ್ಟೆಲ್ಲ ನೀವು ಫೋಟೋಗಳು ಹಾಕಿದ್ದೀರಲ್ಲ ಗಾಂಧೀಜಿರವರ ಜೀವನ ಚರಿತ್ರೆದು, ಈ ಥರ ತುಮಕೂರಲ್ಲಿ ಬೇರೆ ಕಡೆ ಎಲ್ಲರೂ ಖಾಸಗಿಯವರಾಗಲಿ ಇಲ್ಲ ಏನೋ ಸರ್ಕಾರಿ ಅಧಿಕಾರಿಗಳು ಇಲ್ಲ ಸರ್ಕಾರಿ ಕಚೇರಿಯಲ್ಲಿ ಈ ಥರ ಏನೋ ಅಳವಡಿಸಿದ್ದಾರೆ ಸರ್? ಇಲ್ಲ, ಯಾರು ಮಾಡಿಲ್ಲ. ತುಮಕೂರಲ್ಲೇನು ಇಡೀ ಸ್ಟೇಟಲ್ಲೇ ಯಾರು ಮಾಡಿಲ್ಲ. ಅವರು ಮಾಡಿರೋದೇ ಬೇರೆ ಥರ. ಅದು ಈ ಥರ ಸರ್, ಅಂದರೆ ಬೇರೆ ಥರ ಅಂದರೆ ಇದಕ್ಕೂ ಅದಕ್ಕೂ ಯಾವ ಥರ ವ್ಯತ್ಯಾಸ ಇದೆ ಸರ್? ಏನು ವ್ಯತ್ಯಾಸ ಇಲ್ಲ. ಎಲ್ಲ ಗಾಂಧಿ ವಿಚಾರನೇ ಅವ್ರು ಮಾಡಿರೋದು, ನಾನು ಮಾಡಿರೋದು. ಅದು ಸೊಫಿಸ್ಟಿಕೇಟೆಡ್ಡು. ನಾನು ಚಿತ್ರಗಳನ್ನು ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ಬೋದು. ಅಲ್ಲಿ ನೋಡಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ. ಕೆಲವೆಲ್ಲ ಆಧುನಿಕವಾದಂಥ ಇದರಲ್ಲಿ ಮೆಷಿನರಿಗಳಲ್ಲಿ ಗಾಂಧಿ ಜೀವನ ತೋರಿಸ್ತಾರೆ. ಇಲ್ಲೇನಿಲ್ಲ, ಸರಳ. ಸರ್, ಈ ಒಂದು ವಿಚಾರಕ್ಕೆ ತಾವು ಇಷ್ಟೆಲ್ಲ ಗಾಂಧೀಜಿರವರ ಒಂದು ಭಾವಚಿತ್ರಗಳನ್ನಂತೂ ಇಷ್ಟೊಂದು ನೀವು ಒಂದು ಜನಗಳಿಗೆ ಕಣ್ಣಿಗೆ ಕಾಣೋಂಥ ಒಂದು ಕೆಲಸ ಮಾಡಿದ್ದೀರಾ. ನಿಮಗೆ ಏನು ಜಿಲ್ಲಾ ಆಡಳಿತದ ವತಿಯಿಂದ ಆಗಲಿ ಅಥವಾ ಏನೋ ರಾಜ್ಯ ಸರ್ಕಾರಗಳಿಂದ ಆಗಲಿ ತಮಗೇನಾದ್ರು ಒಂದು ಅಭಿನಂದನಾ ಸಮಾರಂಭ ಆಗಲಿ ಮತ್ತು ಅವರನ್ನು ನಾವೇನಾದ್ರು ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ನಾವು ನಮ್ಮ ಕೈಲಾದಂಥ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದೀರಾ ಸರ್? ನಾನು ಇದನ್ನು ಈ ಪ್ರದರ್ಶನವನ್ನು ಗಾಂಧಿ ಸ್ಮೃತಿ ಮತ್ತು ದರ್ಶನ ಕೇಂದ್ರ ಅಂತ ಮಾಡಿದ್ದೀನಿ. ಗಾಂಧಿ ಸ್ಮೃತಿ ಮತ್ತು ದರ್ಶನ ಕೇಂದ್ರ. ಗಾಂಧಿಯನ್ನು ಒಂದು ಸಾರಿ ಸ್ಮರಣೆ ಮಾಡ್ಬೋದು, ಗಾಂಧಿಯ ಹೋರಾಟವನ್ನು ನೋಡ್ಬೋದು. ದರ್ಶನ ಕೇಂದ್ರ ಆಲ್ ಅಬೌಟ್ ಗಾಂಧಿ ಸ್ಮೃತಿ ಮತ್ತು ದರ್ಶನ ಕೇಂದ್ರ. ಇದನ್ನು ಮಾಡುವ ಉದ್ದೇಶ ಏನಂದರೆ, ಮಹಾತ್ಮ ಗಾಂಧಿ ಮೋಹನದಾಸ್ ಕರಮ್ಚಂದ್ ಗಾಂಧಿ ಆದಂಥವನು. ಮಹಾತ್ಮ ಗಾಂಧಿ ಆಗಿದ್ದು ಹೇಗೆ? ಕೆಲವರು ಈಗಲೂ ಭಾಳ ಲೇವಡಿಯಾಗಿ ಮಾತಾಡ್ತಾರೆ, ಯಾರು ಅವ್ರಿಗೆ ಮಹಾತ್ಮ ಅಂತ ಟೈಟ್ಲ್ ಕೊಟ್ಟರು ಅಂತ. ಆವಾಗ ಯಾರೂ ಟೈಟ್ಲ್ ಕೊಡಲಿಲ್ಲ. ಜನನೇ ಅವರ ಜೀವನ ನೋಡಿ ಮಹಾತ್ಮ ಅಂತ ಕರೆದರು. ಜನನೇ ಕೆಲವ್ರನ್ನ ದೇವರು ಅಂತ ಕರೀತಾರೆ. ಅದು ಅಷ್ಟೊಂದು ಕಷ್ಟ ಇತ್ತು ಬಿಡಿ ಸರ್. ಯಾಕಂದರೆ ನೋಡಿ, ನಮ್ಮ ಭಾರತ ದೇಶದಲ್ಲಿ ಇಂಗ್ಲೀಷ್ನವರು 4 ದಿಕ್ಕಿಂದ ಆವರಿಸ್ಕೊಂಡ್ಬಿಟ್ಟಿದ್ರು.
ಅದ್ರ ಮಧ್ಯೇನು ನಮ್ಮ ಭಾರತೀಯರು ನಮ್ಮ ದೇಶದಲ್ಲೂ ಕೂಡ ಜೀವನ ಮಾಡೋದೇ ಕಷ್ಟ ಇತ್ತು. ಅವತ್ತೇನು ಭಾರತೀಯರಿಗೆ ನ್ಯಾಯ ಕೊಡಿಸೋದಕ್ಕಾಗಿ ಯಾರೊಬ್ಬರು ಪ್ರಮುಖರು ಬೇಕಾಗಿತ್ತು. ಹೀಗಾಗ್ಬಿಟ್ಟು ಗಾಂಧೀಜಿರವರು ಅವತ್ತು ಕೂಡ ಸಖತ್ತು ಕಷ್ಟಪಟ್ಟಿದ್ರಲ್ವ ಸರ್? ಗಾಂಧೀಜಿಯವರು ಇಂಡಿಯಾಕ್ಕೆ ಬಂದಾಗ ಭಾಳ ಕಷ್ಟ ಪರಿಸ್ಥಿತಿ ಇತ್ತು. ಆಹಾರದ ಸಮಸ್ಯೆ, ಬಟ್ಟೆ ಸಮಸ್ಯೆ. ಒಬ್ಬ ಮನುಷ್ಯನಿಗೆ ಒಂದು ಜೊತೆ ಬಟ್ಟೆ ಇದೆ ಅಂದರೆ ಅವನೇ ಶ್ರೀಮಂತ. ಮನೆಯಲ್ಲಿ 3 ಜನ ಹೆಣ್ಮಕ್ಳಿದ್ರೆ 3 ಜನದಲ್ಲಿ ಒಂದೇ ಜೊತೆ ಬಟ್ಟೆ. ಯಾರು ಹೊರಗಡೆ ಹೋಗ್ತಾರೋ ಅವರು ಆ ಬಟ್ಟೆ ಹಾಕ್ಕೊಂಡು ಹೋಗೋದು, ಇನ್ನಿಬ್ಬರು ಬರೀ ಮೈಯಲ್ಲಿ ಮನೆ ಒಳಗಡೆ ಇರೋದು. ಅವತ್ತಿಗೆ ಕಿತ್ತು ತಿನ್ನೋ ಅಂತ ಬಡತನ. ಹೌದು. ಆ ಘಟನೆಯನ್ನು ಕಸ್ತೂರಿಬಾ ಅವರು ಕಣ್ಣಾರೆ ನೋಡ್ತಾರೆ. ಕಣ್ಣಾರೆ ನೋಡಿ ಶಾಕ್ ಆಗುತ್ತೆ ಅವ್ರಿಗೆ. ಆವಾಗ ಗಾಂಧಿ ಹೇಳ್ತಾರೆ, ಈ ದೇಶದ ಜನರ ಮೈ ಮೇಲೆ ಬಟ್ಟೆ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಹಾಗೆ ಬ್ರಿಟಿಷ್ನವರು ನಮ್ಮನ್ನು ಆಳಿದ್ದಾರೆ, ಶೋಷಣೆ ಮಾಡಿದ್ದಾರೆ. ಅವ್ರು ಬಂದದ್ದೇ ಶೋಷಣೆ ಮಾಡೋದಕ್ಕೆ, ವ್ಯಾಪಾರ ಮಾಡೋದಕ್ಕೆ, ಇಲ್ಲಿಂದ ದೋಚ್ಕೊಂಡು ಹೋಗೋದಕ್ಕೆ. ಆ ದೋಚ್ಕೊಂಡು ಹೋಗೋದೇ ಅವರ ಕಸಬಾಗಿತ್ತೆ ಹೊರತು ಜನರ ಅಭಿವೃದ್ಧಿ ಯಾವುದೂ ಬೇಕಾಗಿರಲಿಲ್ಲ. ಅಷ್ಟು ಕಷ್ಟ ಪರಿಸ್ಥಿತಿಯಲ್ಲಿದ್ದಂಥ ಭಾರತ ನಾವು ಕೊನೇ ಪಕ್ಷ ನಮ್ಮ ಆಹಾರ ನಾವು ತಯಾರು ಮಾಡಿಕೊಂಡು, ನಮ್ಮ ಬಟ್ಟೆ ನಾವು ಸಿದ್ಧ ಮಾಡಿಕೊಂಡು ಜೀವನ ಮಾಡಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಬೇಕೇ ಬೇಕು. ನೀವು 200 ವರ್ಷ ಆಳಿದಿರಿ ಬ್ರಿಟಿಷ್ನವರು ಈ ದೇಶನ. ಕೋಟ್ಯಾಂತರ ಜನ ಪ್ರತಿ ವರ್ಷವೂ ಬಹಳ ಭಯಂಕರವಾದ ಕಾಯಿಲೆಗೆ ಬಲಿಯಾಗಿ ಕೋಟ್ಯಾಂತರ ಜನ ವರ್ಷಕ್ಕೆ ಕಾಯಿಲೆಯಿಂದ ನರಳಿ ಸಾಯೋರು. ಅವ್ರಿಗೆ ಯಾವ ಅವಾಗೆಲ್ಲ ಇದು ಪ್ಲೇಗು ಮತ್ತು ಮಲೇರಿಯಾ ಅಂತ ಅದು ದೊಡ್ಡ ಕಾಯಿಲೆ. ಇವತ್ತು ಬಿಟ್ಟು ಇವತ್ತು ಕೊರೋನಾ ಅಂತ ಹೇಳ್ತೀವಿ. ಪ್ಲೇಗ್ ಅಂತೂ 2 ಕೋಟಿ ಮೇಲೆ ಸಾಯೋರು ವರ್ಷಕ್ಕೆ ಅಂತಲ್ಲಿ. ಸರ್, ಈಗ ಅಂತಿಮವಾಗಿ ಏನು ಇವತ್ತು ಗಾಂಧೀಜಿರವರು ಹುತಾತ್ಮರಾದಂಥ ದಿನ, ಇವತ್ತು ಈ ಒಂದು ದಿನದ ಅಂಗವಾಗಿ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಸರ್? ಇದು ಗಾಂಧೀಜಿಯವರು ಹುತಾತ್ಮರಾಗಿ 75 ವರ್ಷ ಆಯಿತು. 75 ವರ್ಷ ಆದಮೇಲೆ ನಾನು ಮೊದಲಿಂದ ನೋಡ್ತಾ ಇದ್ದೀನಿ. ಆವಾಗ ಗಾಂಧಿ ಅನಿಸಿದ್ರು, ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ಗಾಂಧೀಜಿಯವರ ಹುಟ್ಟುಹಬ್ಬ ಆಗಲಿ, ಅವರು ಹುತಾತ್ಮರಾದ ದಿನವೇ ಆಗಲಿ, ಬಹಳ ವಿಜೃಂಭಣೆಯಿಂದ ಎಲ್ಲ ಹಬ್ಬ ಹರಿದಿನಗಳಿಗಿಂತಲೂ ಶ್ರೇಷ್ಠವಾದ ಮಾದರಿಯಲ್ಲಿ ಆ ಜನ ಆಚರಣೆ ಮಾಡ್ತಿದ್ರು. ಇವತ್ತು ಆದರೆ ಸರ್ ದಿನಕ್ಕೂ ಬರ್ತಾ ಆಸಕ್ತಿ ಕಮ್ಮಿ ಆಗ್ತಾ ಇದೆಯಾ? ಇವತ್ತು ಅದ್ರ ಸೊಲ್ಲೇ ಇಲ್ಲ. ಜನರಿಗೆ ಜ್ಞಾಪಕ ಇಲ್ಲ. ಗಾಂಧಿ ಹುಟ್ಟಿದ್ದು ಜ್ಞಾಪಕ ಇಲ್ಲ, ಸತ್ತಿದ್ದು ಜ್ಞಾಪಕ ಇಲ್ಲ, ಅವ್ರಿಗೆ ಬೇಕು ಆಗಿಲ್ಲ ಜನರಿಗೆ. ಕಾರಣ ಏನು ಅಂದರೆ ಗಾಂಧಿ ವಿಚಾರಗಳು ಅವ್ರಿಗೆ ಯಾವುದೂ ಮನದಟ್ಟಾಗಿಲ್ಲ. ಅವರ ಹೋರಾಟ ಮನದಟ್ಟಾಗಿಲ್ಲ. ಅವರು ಮಾಡಿದಂಥ ತ್ಯಾಗ ಬಲಿದಾನ ಮನದಟ್ಟಾಗಿಲ್ಲ. ಅವರು ಅನುಭವಿಸಿದ ಕಾರಾಗೃಹಗಳನ್ನು ಅವ್ರಿಗೇನು ಬೇಕಾಗಿ ಜನಕ್ಕೆ ಅರ್ಥನೂ ಆಗಿಲ್ಲ, ಹೇಳೋ ಜನನೂ ಇಲ್ಲ. ಸರ್, ಅಂದರೆ ಯಾವತ್ತು ಸ್ವತಂತ್ರಕ್ಕೋಸ್ಕರ ಹೋರಾಡಬೇಕಾಗಿತ್ತು. ಹೀಗಾಗ್ಬಿಟ್ಟು ಏನು ಇಂಗ್ಲೀಷ್ನವರು ಒಂದು ಕಡೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು. ಆವಾಗ ತುಂಬ ಕಷ್ಟಪಟ್ಟರು. ಆದರೆ ಇವತ್ತು ಸ್ವತಂತ್ರ ಇದೆ. ಇವತ್ತಿನ ಯುವ ಪೀಳಿಗೆಗೆ ಇದೇನು ಅವಶ್ಯಕತೆ ಇಲ್ಲ. ಸ್ವತಂತ್ರವಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಅದು ತನಗೆ ಬೇಕಾದಂಥ ಜಾಗಕ್ಕೆ ಹೋಗ್ತಾರೆ, ತನಗೆ ಬೇಕಾದಂಥ ಜಾಗಕ್ಕೆ ಹೋಗಿ ಬರ್ತಾರೆ, ಎಲ್ಲ ಮಾಡ್ತಾರೆ. ಹೀಗಾಗ್ಬಿಟ್ಟು ಏನು ಇವತ್ತಿನ ಯುವ ಪೀಳಿಗೆಗಳು ಕೂಡ ಈ ಥರ ಒಂದು ಪುಣ್ಯ ಕಾರ್ಯಗಳು ಮಾಡುವಲ್ಲಿ ಕೂಡ ಎಲ್ಲೋ ವಿಫಲರಾಗಿದ್ದಾರಲ್ವ ಸರ್? ಗಾಂಧೀಜಿಯವರು ಯುವಜನರಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಯುವಜನರಿಗೆ ಸತ್ಯ ಮತ್ತು ಅಹಿಂಸಾ ಕೇಂದ್ರಿತವಾದಂಥ ಶಿಕ್ಷಣ ಕೊಡಬೇಕು. ಸತ್ಯ ಅಂದರೆ ಸತ್ಯಕ್ಕೆ 3 ಮುಖ: ಒಂದು ನ್ಯಾಯ, ಒಂದು ಮಾನವ ಧರ್ಮ, ಒಂದು ಪ್ರಾಮಾಣಿಕತೆ. ಈ 3 ಮುಖಗಳನ್ನು ಸತ್ಯ ಹೊಂದಿದೆ. ಈ 3 ಒಂದಕ್ಕೊಂದು ಸಂಬಂಧ ಇದ್ದಾವೆ. ಒಂದನ್ನು ಬಿಟ್ಟು ಒಂದಿರಲ್ಲ. ಧರ್ಮ ನಿರಪೇಕ್ಷೆ ಇರಬೇಕು. ಆ ಭಾವನೆಯಲ್ಲಿ ರಾಜಕಾರಣಿಗಳು ತಯಾರಾಗಬೇಕು. ಆ ಭಾವನೆಯಲ್ಲಿ ರಾಜಕೀಯ ಪಕ್ಷಗಳು ರೂಪಿತವಾಗಬೇಕು. ಆಗ ನಾವು ರಾಮರಾಜ್ಯವನ್ನು ನೋಡೋದಕ್ಕೆ ಸಾಧ್ಯ. ನೋಡಿ, ಗಾಂಧೀಜಿರವರ ಒಂದು ಹಂತವಾಗಿ ಅವರ ಒಂದು ಭಾವಚಿತ್ರಗಳನ್ನು ಹಾಕಿದ್ದಾರೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಲ್ಲಿ ಕರ್ಕೊಂಬಂದು ತೋರಿಸೋಂಥ ಒಂದು ಕೆಲಸ ಮಾಡಬೇಕು. ಯಾಕಂದರೆ ನೋಡಿ, ಇದು ಹೀಗೆ ಮುಂದುವರಿತಾ ಇದ್ದರೆ ಈ ಇತಿಹಾಸಗಳನ್ನು ಮರೆತು ಬಿಡ್ತಾರೆ ಯುವ ಪೀಳಿಗೆಗಳು.
ಹೀಗಾಗ್ಬಿಟ್ಟು ಜಿಲ್ಲಾಡಳಿತನ ಆಗಿರ್ಬೋದು ಮತ್ತೇನೋ ಸಂಬಂಧಪಟ್ಟಂಥ ಏನೋ ಶಾಸಕರಾಗಿರ್ಬೋದು ಇಲ್ಲ ಸಚಿವರಾಗಿರ್ಬೋದು ಅದರಲ್ಲೂ ಕೂಡ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ, ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಅತಿ ಹೆಚ್ಚು ತಲೆಕೆಡಿಸ್ಕೋಬೇಕಾಗುತ್ತೆ. ಇವತ್ತಂದರೆ ಈ ರೀತಿಯಾದ ಒಂದು ಗಾಂಧೀಜಿರವರ ಜೀವನ ಚರಿತ್ರೆ ನೋಡೋದಕ್ಕೆ ನಾವು ಇಲ್ಲಿ ಮಾತ್ರ ಸಾಧ್ಯ. ಪ್ರತಿಯೊಂದು ಕೂಡ ಹೀಗಾಗ್ಬಿಟ್ಟು ಬಿಡುವಿದ್ದಂಥ ಸಂದರ್ಭದಲ್ಲಿ ತಾವು ಏನೋ ಮಕ್ಕಳನ್ನ ಕರ್ಕೊಂಬರ್ರಿ, ಇಲ್ಲಿರ್ತಕ್ಕಂಥ ಹಂತವಾಗಿ ತಾವು ಗಾಂಧೀಜಿರವರ ಚರಿತ್ರೆಯನ್ನು ತಿಳ್ಕೊಬೋದು. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.